ಹೆಂಗಸರು ಈ 3 ಕೆಲಸಗಳನ್ನು ಮಾಡುವಾಗ ನಾಚಿಕೊಳ್ಳಲೇಬಾರದು. ಸ್ನೇಹಿತರೆ, ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ. ಹೆಣ್ಣು ಮನೆಗೆ ನಂದಾದೀಪ ಅಂತ ಹಿರಿಯರು ಹೇಳುತ್ತಾರೆ. ಅಂತಹ ಹೆಂಗಸರು ತನ್ನ ಗಂಡನಿಗಾಗಿ ಈ 3 ಕೆಲಸಗಳನ್ನು ಮಾಡುವಾಗ ಯಾವತ್ತೂ ಕೂಡ ನಾಚಿಕೆ ಪಡದೆ ಮಾಡಲೇಬೇಕು. ಹಾಗಾದ್ರೆ ಬನ್ನಿ, ಹೆಂಗಸರು ಗಂಡನಿಗಾಗಿ ನಾಚಿಕೆ ಪಡದೆ ಮಾಡಲೇಬೇಕಾದಂತಹ 3 ಕೆಲಸಗಳು ಯಾವ್ಯಾವು ಅಂತ ನೋಡೋಣ. 1. ಹೆಂಗಸರು ತನ್ನ ಗಂಡನ ಜೊತೆ ಸಂಭೋಗ ಮಾಡುವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು. ಸ್ನೇಹಿತರೆ, ಗಂಡ ಹೆಂಡತಿಗಾಗಿ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಿಭಾಯಿಸುತ್ತಿರುತ್ತಾನೆ. ಅವನ ಆಸೆಯಂತೆ ಹೆಂಗಸರು ನಡೆದುಕೊಳ್ಳಲೇಬೇಕು. ಪತಿ ಸಂಭೋಗದ ವಿಷಯದಲ್ಲಿ ಯಾವ ರೀತಿ ಆಸೆ ಪಡುತ್ತಾನೋ ಆ ರೀತಿ ಹೆಂಗಸರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ. 2. ಸ್ನೇಹಿತರೆ, ಇನ್ನು ಹೆಂಡತಿ ತನ್ನ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು. ಅವನಿಗೆ ಕಷ್ಟ ಎದುರಾದಾಗ ಅವನ ಕಷ್ಟಗಳನ್ನು ಪಾರು ಮಾಡಲು ನಾಚಿಕೆ ಪಡದೆ ಅವನ ಕಷ್ಟದಲ್ಲಿ ಭಾಗಿಯಾಗಬೇಕು. ಪ್ರತಿಯೊಬ್ಬ ಹೆಣ್ಣಿಗೆ ಗಂಡನಿಲ್ಲದೆ ಪ್ರಪಂಚವಿಲ್ಲ. ಗಂಡನೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಸರ್ವಸ್ವವಾಗಿರುತ್ತಾನೆ. ಗಂಡ ದುಡಿದು ತಂದರೆ ಮನೆ ನಡೆಯುವುದು, ಇಲ್ಲ ಅಂದರೆ ಸಂಸಾರ ಕಷ್ಟ ಆಗುತ್ತದೆ. ಆದ್ದರಿಂದ ಗಂಡನ ಪ್ರತಿಯೊಂದು ಕಷ್ಟದಲ್ಲೂ ಹೆಂಡತಿಯಾದವಳು ಭಾಗಿಯಾಗಬೇಕು. 3. ಸ್ನೇಹಿತರೆ, ಇನ್ನು ಗಂಡ ಹೆಂಡತಿ ಜಗಳವಾದಾಗ ಹೆಂಡತಿಯಾದವಳು ಗಂಡನ ಹತ್ರ ಕ್ಷಮೆ ಕೇಳಬೇಕು. ಯಾಕೆಂದ್ರೆ ಗಂಡ ಹೊರಗಿನ ಟೆನ್ಷನ್, ಹೊರಗಿನ ಪ್ರೆಷರ್ನಲ್ಲಿ ಹೆಂಡತಿಗೆ ಸಿಟ್ಟಿನಿಂದ ಕೆಲವು ಮಾತುಗಳನ್ನು ಆಡಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.